ಇದು ಬಾವಿ ಎಲ್ಲ ಕಣ್ರಿ, ಒಂದ್ ಊರೇ ಆಗ್ಬೋದು ಈ ಬಾವಿ ಜಾಗದಲ್ಲಿ. ಜನಗಳಿಗೆ ಊರಂದ್ರೇನು, ನೀರ್ ಬೇಕು ಕುಡಿಯೋದಕ್ಕೆ, ಇರೋದಕ್ಕೆ ಜಾಗ ಬೇಕು, ಮತ್ತೆ ದೇವ್ರ ಗುಡಿ ಇದ್ರೆ ಸಾಕು. ಸೊ ಎಲ್ಲ ಇರುವಂತ ಬಾವಿ ಕಣ್ರಿ ಇದು. ಒಬ್ಬ ಪುಣ್ಯಾತ್ಮ 10-15 ವರ್ಷ ಒಳಗ್ ಕೂಡ ಇದ್ನಂತ ಕಣ್ರಿ. ಬಾವಿ ಅಂದ್ರೆ ಬರೇ ನೀರ್ ಸೇರ್ತಾರೆ, ನೀರ್ ಯೂಸ್ ಮಾಡ್ತಾರೆ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಇರುತ್ತಾ ಬಾವಿಯಲ್ಲಿ? ನಾನ್ ಏನ್ ಮಾಡಿದ್ನೆ ಅಂದ್ರೆ, ಸಾತ್ ಕಬರ್ ಅಂತ ಒಂದು ಬಿಜಾಪುರಲ್ಲಿ ಜಾಗ ಕವರ್ ಮಾಡಿದೆ. ಅಲ್ಲಿ ಒಂದು ಬಾವಿ ಫುಲ್ ಹಳೇದಾಗ ಹೋಗ್ಬಿಟ್ಟಿತ್ತು, ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಒಂದು ಒಳ್ಳೆ ಬಾವಿ ಸಿಗ್ಬೇಕಲ್ಲ ಅಂತ ಹುಡ್ಕಾಕ್ ಶುರು ಮಾಡಿದೆ. ಅವಾಗ ನನಗೆ ಬಿಳಿಗಿ ಹತ್ರ ಬಂದಿದ್ದಾಗೆ 2 ಬಾವಿ ಕಂಡು, ಒಂದು ರೋಡ್ ಸೈಡ್ ಒಂದು ಚಿಕ್ಕ ಬಾವಿ ಕಾಣ್ತು, ಅದು ಕೂಡ ಸಖತ್ತಾಗಿದೆ. ಇನ್ನ ಒಂದು ಅದು ಬಿಟ್ಟು ಈ ಬಾವಿ ಕಾಣ್ತು. ಇದ್ರಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇದಾವೆ ಕಣ್ರಿ. ಈ ಬಾವಿ ಬರ್ಬೇಕಂದ್ರೆ ಜನರು ಕಾಲ್ ತೊಳ್ಕೊಂಡ್ ಬರ್ತಿದ್ರಂತೆ ಕಣ್ರಿ ಮುಂಚೆ. ಎಂಟ್ರೆನ್ಸ್ ಇದು ಈ ಬಾವಿಗೆ, ರೋಡ್ ಸೈಡಲ್ಲೇ ಇದೆ. ಇಲ್ಲಿ ನೀರು ತುಂಬಿಸ್ತಿದ್ರಂತೆ, ಯಾಕಂದ್ರೆ ಕಾಲ್ ತೊಕ್ಕೋಬೇಕು. ಎದಕ್ಕೆ ಕಾಲ್ ತೊಕ್ಕೋಬೇಕಂದ್ರೆ ಒಳಗಡೆ ಒಂದು ಗುಡಿ ಇದೆ. ಇದು ನಾರ್ಮಲ್ ಸಾಮಾನ್ಯ ಬಾವಿ ಎಲ್ಲ ಕಣ್ರಿ, ಇದು ಈ ಬಾವಿಗೆ ಎಂಟ್ರೆನ್ಸ್ ಅನ್ಕೊಳ್ಳಿ. ಈ ಬಾವಿಯಲ್ಲಿ ನೀರು ಸೇದೋದಕ್ಕೆ 6 ಎತ್ತುಗಳು ಬೇಕು. ಅದಕ್ಕೆ ಈ ಜಾಗಕ್ಕೆ ಹೆಸರೇನಿಟ್ರು ಗೊತ್ತಾ? 6 ಎತ್ತಿನ ಬಾವಿ. ಈ ಸೈಡ್ ಅಷ್ಟೇ ಅಲ್ಲ ಬಾವಿ, ಆ ಕಡೆ ಸೈಡ್ ಕೂಡ ಬಾವಿ ಇದೆ. ಬೆಂಗಳೂರಿನವ್ರು ಇರೋರಿಗೆ ಬಾವಿಗಳೇ ಗೊತ್ತಿರಲ್ಲ ಕಣ್ರಿ, ಹಂಗ್ ಮುಚ್ಕೊಂಡೋಗಿದ್ದಾವೆ. ಭಾಳ ಅಂದ್ರೆ ಯಾವ್ದಾದ್ರು ಗುಡಿಗಳಲ್ಲಿ ನೋಡಿರ್ತಾರೆ ಅಷ್ಟೇ. ಅದು ಸಣ್ಣ ರೌಂಡ್ ಆಗಿರುತ್ತೆ, ಗುಂಡಾಗಿರೋ ಬಾವಿ. ನಂಗೆ ಆ್ಯಕ್ಚುಲಿ ಈ ಥರ ಒಂದು ಬಾವಿ ಸಿಗ್ಬೇಕಂತ ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ? ಅಲ್ಲಿ ಒಂದಿಷ್ಟು ಜನ ಹೇಳಿದ್ರು ಬಿಳಿಗಿ ಈ ಕಡೆಲ್ಲ ಹಳೆ ಕಾಲದ ಬಾವಿ ಇದಾವೆ ಅಂತ. ಇಲ್ಲಿ ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ, ಆದ್ರೆ ಈಗ ಸಿಕ್ಕಾಪಟ್ಟೆ ಗಲೀಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಮೆಟ್ಲು ಕೂಡ ಇದಾವೆ ಕಣ್ರಿ ಬಾವಿಗೆ ಮೇಲೆ. ಇಲ್ಲೇನೋ ಬರ್ದಿದ್ದಾರೆ ಆ್ಯಕ್ಚುಲಿ, ನೀವಿಲ್ಲಿ ನೋಡ್ಬೋದು. ಉರ್ದು ಅನ್ಸುತ್ತೆ ಇದು, ಉರ್ದುನ ಯಾವ ಭಾಷೆ ಗೊತ್ತಿಲ್ಲ. ನಾನೇನಿದು ಹಿಸ್ಟಾರಿಕಲ್ ಪ್ಲೇಸ್ ಥರ ಕವರ್ ಮಾಡಕ್ಕೆ ಬಂದಿದ್ದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನೋ ದಾರಿ ಕೂಡ ಇದೆ ಕಣ್ರಿ. ಭಯ ಆಗ್ತಿದೆ, ಸ್ವಲ್ಪ ಹೋಗಿ ನೋಡೋಣ. ಮೂತ್ರ ವಿಸರ್ಜನೆ ಎಲ್ಲ ಮಾಡಿದರು. ದಾರಿ ಎಲ್ಲ ಅದ ಕಣ್ರಿ, ನಾ ಒಳಗೆ ಹೋಗೋದಿಲ್ಲ. ಮೆಟ್ಲು ಹತ್ತಿದ್ರೆ ವಾಹ್, ಬ್ರಿಡ್ಜ್ ತರ ಆಗೋಗ್ಬಿಟ್ಟಿದೆ. ಸೊ ನೀವು ಇಲ್ಲೂ ಕೂಡ ನೀರು ನೋಡ್ಬೋದು. ಈ ಬಾವಿಗೆ ಈ ಸೈಡ್ ಬಂದ್ರೆ ಇಲ್ಲಿ ಕೂಡ ನೀರಿದೆ. ಗುಡಿ ಅಂದಿದ್ನಲ್ಲ, ಸೊ ಇದ್ರ ಒಳಗಡೆ ದೇವರಿದೆ ಅಂತಂತಾರೆ. ಆದರೆ ಈಗ ಮೂರ್ತಿಗಳು ಪೂಜೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಈ ಕಡೊಂದಿದೆ, ಈ ತರ ನೋಡ್ಬೋದು ನೀವು. ಈ ಸೈಡ್ ಕೂಡ ಇದೆ ದೇವ್ರ. ಆ ಕಡೆ ಐತಾ, ಈ ಕಡೆ ಐತ್ರಿ. ಮುಂಚೆ ಒಂದು ಶಿವಲಿಂಗನ ದೇವ್ರ ಗುಡಿ ಇದೆ ಅಂತಲ್ಲ, ಶಿವಲಿಂಗ. ಹಾ, ಶಿವಲಿಂಗ ಅಲ್ಲಿ ಐತ್ರಿ, ಅದ್ರೊಳಗೆ ಐತಾ. ಎಷ್ಟು ಗಲೀಜ್ ಐತಲ್ರಿ, ಆದ್ರೆ ಈ ಜಾಗ ಒಳಗೆ ಹೋಗ್ಬೇಕಂತ ಅನ್ಸಂಗಿಲ್ಲ. ಇವು ಹೇಳಿದ್ ಕೇಳ್ತಾರ ಹುಡುಗರು, ಗಾಡಿ ಮಾಡಕತ್ತಲ್ಲ, ಅವ್ರು ಕಂಪ್ಲೇಂಟ್ ಕೊಡ್ಬೇಕಾಗೈತಿ. ಈಗ ನನ್ ಮುಂದೆ ಒಂದ್ 7-8 ಜನ ಹುಡುಗರು ಹೋದ್ರು. ಹೇಳಿ ಸಾಕಾಗೈತಿ ಅವ್ರಿಗೆ. ಹನುಮಂತ ಅದಾನ್ರಿ. ಈ ಕಡೆ ಹನುಮಂತ ಇದಾನೆ, ಆ ಕಡೆ ಶಿವ ಇದಾನ. ಶಿವಲಿಂಗ, ಶಿವ, ಪಪ್ಪಣ್ಣ. ಹಾ, ಸರಿ. ನೀರಾಗ 7 ಮಕ್ಕಳ ತಾಯಿ ಐತ್ರಿ. ಏನಿದೆ ರೀ? 7 ಮಕ್ಕಳ ತಾಯಿ. ಒಳಗಡೆನು ಇದೆ. ನೀರ್ ಹೋಗತ್ರಿ ಇನ್ನೊಂದು ತಿಂಗಳದಾಗ. ಎಷ್ಟು ಆಳ ಐತ್ರಿ ಇದು? ಇದೆಷ್ಟು ನೋಡ್ರಿ. ಸೊ ಮುತ್ತೆ ಹೇಳಿದ್ ಕೇಳಿದ್ರ ನೀವು? ಒಂದಲ್ಲ ಎರಡಲ್ಲ, ಬರಾಬರಿ 3 ಗುಡಿ ಇದಾವ್ ಕಣ್ರಿ ಇದ್ರೊಳಗೆ. ಈ ಸೈಡ್ ಒಳಗಡೆ ಶಿವಲಿಂಗ ಇದೆ, ಅಂದ್ರೆ ಪರಮಾತ್ಮ ಇದ್ದಾನೆ. ಇಲ್ಲಿ ಹನುಮಂತ ಇದ್ದಾನೆ. ಇನ್ನ ಒಂದು ಒಳಗಡೆ 7 ಮಕ್ಕಳ ತಾಯಿ ಇದೆ ಅಂತಂದ್ರು. ನಾನು ನಿಮಗೆ ಮೆಟ್ಲು ತೋರಿಸಿದ್ನಲ್ಲ, ಅದೆಲ್ಲ ದೇವ್ರ ಗುಡಿ ಕಡೆ ಹೋಗ್ತಾವ ಕಣ್ರಿ. ಆದ್ರೆ ಆ ಜಾಗ ಹೋಗುವ ದಾರಿ ಇದೆಲ್ಲ ಸಿಕ್ಕಾಪಟ್ಟೆ ಗಲೀಜ್ ಮಾಡಿದ್ದಾರೆ. ಬೀಡಿ ಸಿಗರೇಟ್ ಈ ತರ ಎಲ್ಲ ಹೊಡೆದು ಈ ಜಾಗನ ಗಲೀಜ್ ಮಾಡಿಬಿಟ್ಟಿದ್ದಾರೆ. ನನಗಲ್ಲಿ ಒಳಗೆ ಹೋಗ್ಬೇಕು ಅಂತ ಅನಿಸ್ಲೇ ಇಲ್ಲ. ಈಗಾದ್ರೂ ಈ ಬಾವಿಯಲ್ಲಿ ನೀರು ಸೇರ್ತಾರೆ ಕಣ್ರಿ. ಈ ಜಾಗ ಮೇನ್ಲಿ ಅಗ್ರಿಕಲ್ಚರಿಗೆ ನೀರಿಗೋಸ್ಕರ ಹೆಲ್ಪ್ ಆಗಲಿ ಅಂತ ಕಟ್ಟಿರೋ ಬಾವಿ. ಮಾರ್ಕ್ ನೋಡ್ಬೋದು, ಹತ್ತತ್ರ ಇಲ್ಲಿ ತನಕ ನೀರು ತುಂಬುತ್ತೆ ಈ ಬಾವಿದು. ಸೊ ಇದು ಕೂಡ ಅರ್ಧ ಮುಚ್ಚೋಗುತ್ತೆ. ನೀವು ಕಂಬಗಳು ಕೂಡ ನೋಡ್ಬೋದು, ಎಲ್ಲ ನೀರಿಂದ ಮುಚ್ಚೋಗುತ್ತೆ. ಈಗ ನಾ ಬಂದಿರೋಂಥ ಟೈಮ್ ಎಂಥದ್ದು ಗೊತ್ತಾ? ಫೆಬ್. ಸೊ ಫೆಬ್ಬಲ್ಲಿ ಕೂಡ ಇಷ್ಟಕ್ಕೊಂದು ನೀರಿದೆ. ಇಲ್ಲಿ ಒಂದು ಏನೋ ಬರ್ದಿರೋ ಕಾಣಿಸ್ತಿದ್ದು. ಉರ್ದು ಅಲ್ಲ ಕಣ್ರಿ ಇದು, ಯಾವ ಭಾಷೆ ಇರ್ಬೋದು ಇದು? ಹಿಂದಿನ ಇದು. ಈ ಬಾವಿ ಬಗ್ಗೆ ಇಲ್ಲೂ ಏನೋ ಬರ್ದಿದ್ದಾರೆ. ಒಳಗಡೆ ಪೂರಾ ಕತ್ಲಾಗೋಗಿದೆ, ಹೋಗ್ಬೇಕಂತ ನನಗಂತೂ ಒಂಚೂರು ಅನಿಸ್ತಾನೆ ಇಲ್ಲ, ಅಷ್ಟು ಗಲೀಜಾಗಿಟ್ಟಿದ್ದಾರೆ. ಅಲ್ಲಿ ಶಿವಲಿಂಗನ ಗುಡಿ ಐತಿ, ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಂಗೆ ಮನಸ್ಸೇ ಬರ್ತಿಲ್ಲ. ಅದು ಹೆಂಗಿದ್ರು ಆ ಗುಡಿ ಕೂಡ ಈಗ
ಪೂಜೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ. ಈಗ ನೋಡಿ ನೀವು ನೀರು ಸೇದೋದಕ್ಕೆ ಇಲ್ಲೊಂದಿದೆ, ಸೊ ಇದು ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ. ಈ ಥರ ಇದೆ ಅಲ್ಲ, ಸೊ ಅಲ್ಲಿ ಮೇ ಬಿ ಕಂಬ ಥರ ಇಟ್ಟು ಒಂದು ವೀಲ್ ಹಾಕ್ತಾರೆ, ನೀರು ಸೇದ್ಬೋದು ಅಲ್ಲಿ ಥರ. ಒಂದಿದೆ ಆ ಥರ, 2 3 4. ಯಾರ್ರಿ ಹಾ. ಇವು ಎರಡು 6 ಆದ್ರಿ, 4 ಆದ್ರಿ. ಹಾ 4 ಎತ್ತಾಯ್ತ್ರಿ. ಅಲ್ಲೊಂದು ಐತಲ್ರಿ ಆ ಕಡೆ. ಅದು ಅದರಿ. ಇದು ಆದ್ರೆ ಹಾ ಅದು ಆ ನೀರು ಆಚೆ ಕಡೆ ಹೋಗ್ತಿತ್ರಿ ಅದು. ಹಾ ಹಾ ಅದು ಎತ್ತಲ್ಲಿ ಇದ್ರದ್ರಿ ಅದು. ಹಾ ರೀ. ಮೊದಲ ಆರ ಜಿಗ್ಗಾಡ್ತಿದ್ರೆ ಅದು ಎಕ್ಸ್ಟ್ರಾ ಐತ್ರಿ ಅದು. ಎಕ್ಸ್ಟ್ರಾ ರಾತ್ರಿ ಭಾರತನ ಬಟ್ಟೆ ಹೋಗಿತ್ತು. ಬಟ್ಟೆ ಹೋಗಿತ್ತದು. ಹಾ 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 ಇದಿಲ್ದು ನಿರ್ವಹಣೆ ಎಲ್ಲಿ ಹಾ ರೀ. ಇಲ್ಲೇ ಹೋಗಿಬೇಕಲ್ಲ ಅವ್ರು. ಅವಾಗ ನೀರಿಗೂ ಕಷ್ಟ ಇತ್ತು ಅನ್ಸುತ್ತೆ. ಒಳ್ಳೆ ಕಷ್ಟ. ಹಾ ಹೊತ್ಕೊಂಡು ಬರೋರು ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ಹಾ ರೀ. ಕೊಡ ಇಟ್ಕೊಂಡು ಕುಡಿಯಾಕ. ಹಾ ಕುಡಿಯಾಕು ನೀರಿದೆ, ಬಟ್ಟೆ ಒಗ್ಯಾಕೆ, ಹೊಲಕ್ಕೆ. ಈ ಬಟ್ಟೆ ಹೋಗಿ ಹಾಕಿದ್ರು ಹಾ ಈ ಪೂರ. ಹಾ ರೀ. ಅಲ್ಲಿ ಒಂದು ಮುಂದೆ ಸೆಲಿ ಐತೆ ಒಂದು. ಹಾ ರೀ. ನೀರು ಬರ್ತದೆ. ಸೈನೀರು. ಹಾ ಅದಕ್ಕೆ ಒಂದು ಇದ್ರ ಎಲಿ, ಲಿಂಬಿ ಎಲಿ. ಹಾ ರೀ. ಲಿಂಬಿ ಇದೈತ್ರಿ ಅದು ನೀಗತೆ. ಹಾ. ಲಿಂಬಿ ಎಲಿ ಇಟ್ಟ ಕೊಡ ಇಟ್ಟ ಅದ್ರ ಮ್ಯಾಗ ನೀರು ತುಂಬೋದು. ಓ ಫಿಲ್ಟರ್ ಅದ್ರನೇ ಮತ್ತೆ. ಹಾ ಸೂಪರ್. ಅಂದ್ರೆ 2 ವರ್ಷ ಬಾಳೆ ಮಾಡ್ಯಾನ ಇಲ್ಲಿ ಒಬ್ಬ. 12 ವರ್ಷ ಇಲ್ಲೇ ಇದ್ರು ಬಾವಿ ಕಡೆ. ಒಳಗ ಬಾವಿ ಒಳಗ ಅಲ್ಲೇ ಹೆಸರ್ಲಿಂಗ ಐತ್ಲ. ಹಾ ಅಲ್ಲೇ ನಾವು ಓ ಬಾಂಡೆ, ಅಂಬರ್ ಕೊಡ, ಬಂಗಾರ ಹಾ ಅವೆಲ್ಲ ತುಂಬಿದ್ದವು. ಓ ಸಾಕಾಗ್ಮಟ ತಿನ್ನವ ಸಾಕಿಂದ ಅಲ್ಲೇ ಹೋಗೋದು ಬಿಡವು. ಹಾ ಹಾ ಬಿಡೋರು ನಮ್ಮ ಬಾಂಡೆ ಅದು ನಮ್ಮ ಬಂಗಾರ ಅದು. ಹಾ ಇಕ್ಕಟ್ಟಂಗು ಮಿಕ್ಕಿ. ಹಾ ಅಲ್ಲಿದ್ದ ಊರಾಗ ದಾರ ಕಟ್ಟಿಬಿಟ್ಟವ. ಹಾ ಎದಕ್ಕೆ ಕಟ್ಟಿದವ. ಹಾ ತುಡು ಮಾಡಿ ಪ್ರಮಾಣ ಹೋಗಿದ್ದಕ್ಕೆ ಅಲ್ಲಿದ್ದ ಅಲ್ಲಿ ದಾರ ಕಟ್ಟಿಬಿಟ್ಟ. ಹಾ ಹಾ ಎಲ್ಲಿ ಮಠ ಕಟ್ಟಿದ? ಸಿದ್ದೇಶ್ವರ ಗುಡಿ ಮಠ ಕಟ್ಟಿದ. ಸಿದ್ದೇಶ್ವರ ಗುಡಿ ಮಠ ಅಲ್ಲಿ ತನ. ಹಾ ನೋಡಿದ್ದ ಕಟ್ಟ್ಯಾರ. ಎಲ್ಲಿ ಹೋಗಿತ್ತು ದಾರ? ಹಾ ದಾರ ಹಿಡ್ಕೊಂಡು ಮಂದಿ ಬಂದ. ಹಾ ಬಂದು ಕಿಶನ್ ಎಲ್ಲಿಗೆ ಹೋಗಿ ದಾರ ಹಾ ಅವನು ಕೂತಿದ್ದ ಒಳಗೆ. ಬರ್ರಿ ನಿಮ್ಗೆ ಏನು ಹೋಗ್ಯಾವ ಬಂಗಾರ ಅಲ್ಲಿ ಐತಿ, ಅದಕ್ಕಲ್ಲಿ ನೀವು ಬರ್ರಿ ಅಂತೇಳಿ ದಾರ ಕಟ್ಟಿದ ಅಂತೇಳಿ ಕೊಡಾರ ಕೊಟ್ಟು ಸಾಕಾಗಿ ಮಾಡಿ ತಿಂದಾನ. ಉಳಿದಿದ್ದವ್ರು ಕೊಟ್ಟು ಬಿಟ್ಟ. ವಾಪಸ್ ಎಲ್ಲ ಅವ್ರವ್ರದವ್ರು ತಗೋರವ್ರೆ. ಹಾ ಆದ್ರೆ ದೊಡ್ಡ ಬಾವಿ ಐತ್ರಿ. ಇದು ನಾನು ಬಾವಿ ಅಂತ ಸಣ್ಣದೇನೋ ಅನ್ಕೊಂಡ್ಬಿಟ್ಟಿದ್ದೆ. ದೊಡ್ಡದಾಗೆ ಐತೆ ಇದು. ನಿಮ್ಮ ಮಠ ಐತಿ ಜಾಗ. ಓ ಇಲ್ಲೂ ಐತಿ ತಳಗ ಅಂದ್ರೆ ಒಳಗೆ. ಹಾ ಅದೇ ಹೋಗ್ಬೇಕು ಅನ್ಕೊಂಡೆ, ಪೂರಾ ಗಲೀಜ್ ಮಾಡಿದಾರ ಜನ. ಹಾ ಅವ್ರು ಹೇಳಿರೋ ಕತೆ ಪ್ರಕಾರ ಇಲ್ಲಿ ಬರೀ ಶಿವಲಿಂಗ ಅಲ್ಲ, ಒಬ್ಬ ಕಲ್ಲ ಕೂಡ ವಾಸಿ ಮಾಡಿದ್ನಂತೆ. ರಾಬರ್ 15 ವರ್ಷ ಇದ್ನಂತ ಕಣ್ರಿ. ಒಳಗಡೆನೆ ಕಳ್ತನ ಮಾಡೋದು, ಒಳಗಡೆನೆ ಇಡೋದು. ಸಾಕಾಗಿಂದ ಅದನ್ನೆಲ್ಲ ವಾಪಸ್ ಊರ್ ಜನದವ್ರಿಗೆ ಕರೆದು ಅವ್ರವ್ರ ಸಾಮಾನು ಅವ್ರಿಗೆ ಕೊಟ್ಬಿಟ್ಟ ಅಂತೆ. ನೀವು ನೋಡ್ಬೋದು ಇಲ್ಲಿ ಹೊರಗಡೆ ಕೂಡ ದೇವ್ರಿದೆ. ಬಾವಿಗೆ ಇಷ್ಟಕ್ಕೊಂದು ದೇವ್ರು ಬೇಕಾ ಅಂತ ನಿಮ್ಗೆ ಅನ್ಸುತ್ತೆ. ಈಗ ಪ್ರೆಸೆಂಟ್ಲಿ ಮೋಟ್ರ್ ಆನ್ ಆಗಿದೆ, ನೀರು ಸೇದ್ತಾ ಇದ್ದಾರೆ, ಹೊಲಕ್ಕೆ ಬಿಡ್ತಾ ಇದ್ದಾರೆ. ಈ ಬಾವಿ ಗೋರ್ಮೆಂಟ್ ಅಂಡರ್ ಕಂಟ್ರೋಲ್ ಅಲ್ಲ ಕಣ್ರಿ. ಇದು ಒಬ್ಬ ರೈತ, ಅವನೇ ನೋಡ್ಕೊತಾ ಇದ್ದಾನಂತ. ಏನಾದ್ರು ಇಲ್ಲಿ ಹುಡುಗರು ಕೂಡ ನಿಮ್ಮೂರು ಅಂತೇಳಿ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಪ್ಪ. ಎಷ್ಟೋ ಜನ ಬಂದು ನೋಡ್ಬೋದು, ಅಷ್ಟು ಚೆನ್ನಾಗಿರೋ ಬಾವಿ ಇದು. ದೊಡ್ಡ ಬಾವಿ ಇದೆ ಕಣ್ರಿ ನಿಮ್ಮೂರಲ್ಲಿ. ಇದು ಬಿಳಿಗಿದವರು ನೀವು ಯಾರಾದರೂ ಬ್ಲಾಗ್ ನೋಡ್ತಾ ಇದ್ರೆ ಸ್ವಚ್ಛ ಮಾಡಿ ನಿಮ್ಮೂರನ್ನ. ನೀವೇ ವಾಲಂಟಿಯರ್ಸ್ ಆಗಿ ತಗೊಳ್ಳಿ. ಯಾರು ಕೇರ್ ಮಾಡ್ತಿಲ್ಲ ಅಂದರೆ ನೋಡಿ ಎಷ್ಟು ಗಲೀಜು ಮಾಡಿದ್ದೀರಾ. ನೋಡಿ ಎಷ್ಟು ದೊಡ್ಡ ಬಾವಿ ಇದೆ ಇದು. ಆ್ಯಕ್ಚುಲಿ ಇಷ್ಟು ದೊಡ್ಡ ಬಾವಿ ನಾನು ನೋಡೇ ಇಲ್ಲ ಕಣ್ರಿ. ಕೆರೆ ಥರ ಇದೆ ಬಾವಿ. ಈ ಸೈಡ್ ಇದೆ, ಈ ಸೈಡ್ ಇದೆ, ಇನ್ನ ಆಳ್ ಕೂಡ ಇದೆ, ಗುಡಿಗಳಿದಾವೆ. ಇದೇನು ಒಂದು ಊರ? ನಂಗೆ ಇವತ್ತೇನೋ ಒಂಥರ ಖುಷಿ ಆಯ್ತು ಕಣ್ರಿ ಈ ಬಾವಿ ನೋಡಿ. ನಾನು ಜಸ್ಟ್ ಬಾವಿ ನೋಡೋಣ, ಈ ಹಳೆ ಕಾಲದ ಬಾವಿ ಹೆಂಗಿರ್ತಾವಂತ ನೋಡೋಣ ಅಂತ ಬಂದರೆ ನನಗೆ ಇಲ್ಲಿ 6 ಎತ್ತುಗಳು ಸೇರುವಂಥ ದೊಡ್ಡ ವಿಶಾಲವಾದಂಥ ಬಾವಿ ಸಿಕ್ತು. ಈ ಬಾವಿಯಲ್ಲಿ 3-4 ದೇವರಿದ್ದಾವೆ. ವಾಟರ್ ಪ್ಯೂರಿಫೈ ಬೇರೆ ಮಾಡಿ ಕುಡಿತಿದ್ರಂತೆ ಸಿಹಿ ನೀರನ್ನ. ನಮ್ಮ ಜನಗಳು ಕಣ್ರಿ ಎಷ್ಟು ಟ್ಯಾಲೆಂಟೆಡ್ ಇದ್ರು. ಏನು ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ. ಫಿಲ್ಟರ್ ವಾಟರ್ ಎಲ್ಲಿ ಇಟ್ಟು ಫಿಲ್ಟರ್ ಮಾಡ್ತಿದ್ರಂತೆ. ಈಗ ನಾವು ಪ್ಯೂರಿಫೈರ್ ಎಲ್ಲ ಹಾಕಿದ್ರು ಆರೋಗ್ಯ ಚೆನ್ನಾಗಿಲ್ಲ ನಮ್ಮದು. ನೋಡಿ ಬೆಂಗಳೂರ್ಲಿತ್ರ ಅದೇ ಅವೆಂಜರಲ್ಲಿ ಬಂದಿದ್ದೀನಿ ಕಣ್ರಿ ಇಲ್ಲೂ. ಸೊ ಈ ಪ್ರಯಾಣ ಎಲ್ಲಿ ಕರ್ಕೊಂಡೋಗುತ್ತೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ದೇವ್ರುಗಳು ಗುಡಿಗಳ್ಗೆ ಹೋಗಕ್ಕೆ ಕೂಡ ನನಗೆ ಒಂಥರ ಅಸಹ್ಯ ಆಗ್ತಿದೆ. ಅಷ್ಟು ಗಲೀಜಾಗಿಟ್ಟಿದ್ದಾರೆ ದಾರಿನ. ನನಗೆ ಹೋಗಕ್ಕೆ ಮನಸ್ಸೇ ಬರಲಿಲ್ಲ. ನಂಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡ್ರಿ. ಆಂಜನೇಯ ಇದ್ದಾನೆ, ಪರಮಾತ್ಮ ಇದ್ದಾನೆ, ಆದರೆ ಹೋಗೋದಕ್ಕೆ ಮನಸ್ಸೇ ಇಲ್ಲ. ಸ್ವಲ್ಪ ಆದರೂ ಅಟ್ಲೀಸ್ಟ್ ಈ ಊರ್ದವರು ವಾಲಂಟಿಯರ್ ಆಗಿ ತಗೊಳ್ಳಿ. ಸ್ವಲ್ಪ ನಿಮ್ಮೂರನ್ನ ಸ್ವಚ್ಛ ಮಾಡಿ. ಸಖತ್ತಾಗಿರುತ್ತೆ ಈ ಜಾಗ.
ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೇನಾದರೂ ಯೂನಿಕ್ ಕಾನ್ಸೆಪ್ಟ್ ಸಿಕ್ಕರೆ ನಿಮಗೋಸ್ಕರ ತೊಗೊಂಬರ್ತೀನಿ. ಈ ಕಟ್ ಸೈಡ್ ನೀವು ನೋಡ್ಬೋದು ಆನೆ ಇದ್ದಾವೆ.